ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಮನಗೌಡ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ ರಾಮದುರ್ಗ ಜಿಲ್ಲೆ ಏನು ಬೆಳಗಾವಿ ರಾಮದುರ್ಗದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಸ್ಥಿತಿ ಅಧ್ವಾನಕ್ಕೆ ಹೋಗ್ಬಿಟ್ಟಿದೆ. ಮನುಷ್ಯರು ಯಾರು ಕೂಡ ಅಲ್ಲಿ ಇರೋದಕ್ಕೆ ಯಾವುದೇ ರೀತಿ ಬೇಸಿಕ್ ಆಗಿ ಏನು ಬೇಕು ಆ ನೀಡ್ಸೇ ಇಲ್ಲ ಅಲ್ಲಿ ಅಂತ. ಈಗ ಇದೇನು ನೀವು ಲೈವ್ ಅಲ್ಲಿ ಇದ್ದೀರೇನು? ಹಲೋ ಸರ್, ಲೈವ್ ಅಲ್ಲಿ ಹೋಗ್ತಾ ಇದೆ, ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ? ಸರ್, ನಾನೇನ್ ಕೇಳ್ತಾ ಇದ್ದೀನಿ, ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ತರದೇನೆ ಅಥವಾ ನನಗೂ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅನ್ನೋದು ಈಗ ನಮಗೇನು ಗೊತ್ತಿಲ್ಲ. ಸಡನ್ ಆಗಿ ನೀವು ಲೈವ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ನನಗೆ ನಿನ್ನಿತನ ಏನಿದೆ ಅನ್ನೋದು ಹೇಳ್ಬಹುದು. ಸರ್, ಇಡೀ ರಾಜ್ಯ ಸರ್ ಒಂದ್ ನಿಮಿಷ ಕೇಳಿ ಸರ್ ರಾಮನಗೌಡ ಸರ್, ಇಡೀ ರಾಜ್ಯದಲ್ಲಿರೋ ಎಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಏನು ಈ ಹಾಸ್ಟೆಲ್ಗಳಿದಾವೆ ಆ ಎಲ್ಲಾ ಹಾಸ್ಟೆಲ್ಗಳಿಗೂ ಕಳಿಸ್ಬೇಕಾಗುತ್ತೆ ನಮ್ಮ ರಿಪೋರ್ಟರ್ಗಳನ್ನ. ಪ್ರತಿಯೊಂದು ಹಾಸ್ಟೆಲ್ಗಳ ಸಮಸ್ಯೆ ಇದು, ಒಂದು ಹಾಸ್ಟೆಲ್ ಸಮಸ್ಯೆ ಅಲ್ಲ ಸರ್. ಆ ಮಕ್ಕಳ ಕೈಯಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಎಷ್ಟು ಪ್ರಕರಣಗಳನ್ನ ತೋರಿಸ್ಲಿ ನಿಮ್ ಮುಂದೆ? ಇಡೀ ರಾಜ್ಯದಲ್ಲಿ ಅಂತಲ್ಲ ಸರ್, ನೀವು ನನಗೆ ಸರ್ ಇಡೀ ರಾಜ್ಯದಲ್ಲಿ ಇದೇ ರೀತಿ ಇದೆ ಸರ್, ಬೇಕಾದ್ರೆ ತೋರಿಸ್ತೀವಿ ನಾವು ನಿಮ್ಗೆ. ನಾಳೆಯಿಂದ ಇಲ್ಲ ಇಲ್ಲ ಸರ್ ರಾಮನಗೌಡ ಸರ್, ನೀವು ನಾಳೆಯಿಂದ ಪ್ರತಿ ಹಾಸ್ಟೆಲ್ಗೆ ಹೋಗಿ ಅಂತ ಹೇಳಿದ್ರೆ ಹೋಗೋದಕ್ಕೆ ರೆಡಿ ಇದೀವಿ ನಾವು. ನಾನು ಯಾಕೆ ಹೇಳ್ತೀನಿ ತಮಗೆ? ನಂದು ಪ್ರಶ್ನೆ ಏನು ಅಂದ್ರೆ, ಅಥವಾ ನನಗೇನು ಅಲ್ಲಿ ಏನ್ ಇಶ್ಯೂ ಅದ ಅದಕ್ಕೆ ನೀವು ನನ್ನಿಂದ ರಿಪ್ಲೈ ಕೇಳಿದ್ರೆ ನಾನು ಹೇಳ್ತೀನಿ. ಜನರಲ್ ಆಗಿ ಸ್ಥಿತಿಗೆ ನಾನು ಹೇಳಕ್ ಬರೋದಿಲ್ಲ ಸರ್. ಈಗ ನಾನು ಹೇಳೋದೇನಂದ್ರೆ ಸರ್, ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಜಂಟಿ ನಿರ್ದೇಶಕರು ಹೌದೋ ಅಲ್ವೋ? ಹೌದು. ಮತ್ತೆ ಇಡೀ ರಾಜ್ಯದಲ್ಲಿ ಇರೋ ಈ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳ ಒಂದು ಮೇಲುಸ್ತುವಾರಿಯಲ್ಲಿ ನೀವು ಇದೀರಿ ಅಂತಂದ ಮೇಲೆ ಅಲ್ಲಿ ಯಾವ ಸಮಸ್ಯೆಗಳಿದಾವೆ ಹಾಸ್ಟೆಲ್ಗಳಿಗೆ ಅಂತ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಏನ್ ಸರ್ ಪ್ರಶ್ನೆ ಮಾಡ್ಬೇಕು ನಾವು ನಿಮ್ಗೆ? ಸರ್, ಯಾಕೆ ಗೊತ್ತಿಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಏನ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದೀನಿಲ್ಲ ಸರ್. ಫ್ರೀಡಮ್ ಟಿವಿಯಲ್ಲಿ ಬೇಕಾದ್ರೆ ನೀವು ಈಗ ಟಿವಿ ಹಾಕೊಂಡು ನೋಡಿ ಸರ್, ರಾಮದುರ್ಗದಲ್ಲಿ ಏನು ಸಮಾಜ ಕಲ್ಯಾಣ ಒಂದು ಹಾಸ್ಟೆಲ್ ಇದೆ, ಹಾಸ್ಟೆಲ್ ನ ಅಧ್ವಾನ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರಾಣಿಗಳು ಬದುಕಲ್ಲ ಅಲ್ಲಿ, ಅಂತ ವಾತಾವರಣ ಇದೆ ಅಲ್ಲಿ. ಅಲ್ಲಿ ಗಿಡ ಮರ ಇದ್ದು ಕೋತಿಗಳು ಬರ್ತಾ ಇದೆ. ಅದಕ್ಕೆ ಈಗಾಗಲೇ PRED ಇಂದ ಕಿಟಕಿ ರಿಪೇರಿ ಅಥವಾ ಕಿಟಕಿ ಕೂಡಿಸ್ಲಿಕ್ಕೆ ಅನುದಾನ. ಒಳಗಡೆ ಕೋತಿಗಳು ಬಂದಿದಾವ್ ಸರ್, ಮಕ್ಕಳು ಹಾಸ್ಟೆಲ್ ಒಳಗಡೆ ಮಲಗ್ತಾ ಇಲ್ಲ, ಕೋತಿಗಳು ಬಂದು ಮಲಗ್ತಾ ಇದಾವಲ್ಲಿ. ರೂಮ್ ಒಳಗಡೆ ಕೋತಿಗಳೇ ಬಂದು ಮಲಗ್ತಾ ಇದಾವೆ. ಕೋತಿಗಳು ಬಂದಿರಬಹುದು, ಬಂದಿದ್ದನ್ನ ನಮ್ಮ ಫ್ರೀಡಮ್ ಟಿವಿ ಓಪನ್ ಮಾಡಿ ಸರ್, ಬೇಕಾದ್ರೆ ನಿಮಗೆ ಲಿಂಕ್ ಕಳಿಸ್ಕೊಡ್ತೀವಿ. ಬೇಡ ಅಂತಂದ್ರೆ ನೀವು ಲೈವ್ ಅಲ್ಲಿ ಬೇಕಾದ್ರೆ ನೋಡಬಹುದು ಸದ್ಯಕ್ಕೆ. ಇಲ್ಲ, ಕರೆಕ್ಟ್. ನಾನು ಏನ್ ಹೇಳ್ತಾ ಇದ್ದೀನಿ, ಅವು ಏನ್ ಅವ್ಯವಸ್ಥೆ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನ ಇಮಿಡಿಯೇಟ್ ಈಗ ನಾನು ಎಡಿಗೆ ಮಾತಾಡ್ತೀನಿ, ತಾಲೂಕು ಆಫೀಸರ್ ಎಡಿಗೆ ಮಾತಾಡಿ ಪ್ಲಸ್ ವಾರ್ಡನ್ ಮಾತಾಡಿ ಹೇಳೋಣ. ಅದು ಕೋತಿಗಳು ಬಂದಿದ್ದು ಅದೆಲ್ಲ ಈಗ ಏನಾದ ನಮಗೆ ತಾಲೂಕಾ ಪಂಚಾಯತಿಂದ ಅನುದಾನ ರಿಸರ್ವ್ ಮಾಡಿಕೊಂಡು ಈಗ ಅದನ್ನ ರಿಪೇರಿಗೆ ಕಿಟಕಿ ಗ್ಲಾಸ್ ಎಲ್ಲ ಕೂಡಿಸ್ಲಿಕ್ಕೆ ಈಗ ರಿಪೇರಿಗೆ ನಾವು ಮೊನ್ನೆನೆ ತಾಲೂಕು ಪಂಚಾಯತಿ EO ಅಥವಾ ನಮ್ಮ AD ಅವ್ರು ಮಾತಾಡಿದ್ದಾರೆ, ಅದನ್ನ ಕ್ರಮ ತಗೊಂತೀವ್ರಿ. ಈಗ ರಾಮನಗೌಡ ಸರ್, ಈಗ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗ್ಬೇಕು. ಓಕೆ, ನಾನು ಪರಿಶೀಲಿಸ್ತೇನೆ. ಯಾರಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗಬೇಕು. ಅಲ್ಲಿವರೆಗೂ ಫ್ರೀಡಮ್ ಟಿವಿ ಇದನ್ನ ಬೆನ್ನತ್ತೆ. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.